ಹಲೋ ಹಾಯ್ ಎಲ್ಲ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಕರುನಾಡಿನಲ್ಲಿ ಬರ್ತಾ ಇರುವಂತಹ 7ನೇ ರಾಜ್ಯ ವೇತನ ಆಯೋಗದ ಒಂದು ಬೃಹತ್ ಬ್ರೇಕಿಂಗ್ ನ್ಯೂಸ್ ಇವತ್ತಿನ ವಿಡಿಯೋದಲ್ಲಿ ಲಭ್ಯ ಇರುತ್ತೆ. 7ನೇ ರಾಜ್ಯ ವೇತನ ಆಯೋಗ ನಮ್ಮ ಕರ್ನಾಟಕ ಸರ್ಕಾರದಿಂದ ಸೇವೆ ಸಲ್ಲಿಸುತ್ತಿರುವ ನಮ್ಮ ನೌಕರರಿಗೆ ಸಿಗ್ತಾ ಇರುವಂತ ಅತಿ ದೊಡ್ಡ ಭಾಗ್ಯ ಅದು 7ನೇ ವೇತನ ಆಯೋಗದ ಭಾಗ್ಯ. ಅಂದ್ರೆ ನಮ್ಮ ನೌಕರರು, ಪಿಂಚಣಿದಾರರು, ನಿವೃತ್ತರಿಗೆ ಒಂದು ಬದಲಾವಣೆಯ ದಿನಗಳು ಕೆಲವೇ ಕೌಂಟೇಬಲ್ ಡೇಸ್ ನಲ್ಲಿ ಬರಲಿದೆ ವೀಕ್ಷಕರೇ. ನಮ್ಮ ನೌಕರರಿಗೆ ಬಂಪರ್ ವೇತನ ಸಿಗಲಿದೆ. ಇಲ್ಲಿ ನೌಕರರು ಅಷ್ಟೇ ಅಲ್ಲ, ನಮ್ಮ ನಿವೃತ್ತರು, ಪಿಂಚಣಿದಾರರಿಗೂ ಕೂಡ ಒಂದು ಬೃಹತ್ ಸ್ವರೂಪ ಪಡೆಯಲಿರುವ ವೇತನದ ಮಾಹಿತಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ಹ್ಯಾವ್ ಯು ಎವರ್ ಇಮ್ಯಾಜಿನ್ ದ್ಯಾಟ್ ಯುವರ್ 7th ಪೇ ಸ್ಯಾಲರಿ ವುಡ್ ಬಿ ದಿಸ್? ನೀವು ಎಂದಾದರೂ ನಿಮ್ಮ ವೇತನ ಇಷ್ಟಾಗತ್ತೆ ಅಂತ ನೀವು ಗೆಸ್ ಮಾಡಿದ್ದೀರಾ? ಹಾಗಾದ್ರೆ ವೀಕ್ಷಕರೇ, ಹಿಯರ್ ಇಸ್ ದಿ ಎಂಪ್ಲಾಯೀಸ್ ಫಿಟ್ಮೆಂಟ್ ಟೇಬಲ್. ಇವತ್ತಿನ ಈ ಫಿಟ್ಮೆಂಟ್ ಟೇಬಲ್ ನಿಮಗೆ ಬಹಳಷ್ಟು ಮುಖ್ಯವಾದ ಮಾಹಿತಿಯನ್ನು ನೀಡುತ್ತೆ. 7th ಪೇ ಕಮಿಷನ್ 2024 ಬ್ರೇಕಿಂಗ್ ನ್ಯೂ ಅಪ್ಡೇಟ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಭ್ಯ ಇರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ ವೀಕ್ಷಕರೇ. ಈ ಮಾಹಿತಿ ನೋಡಿದರೆ ನಿಮಗೆ ನಿಮ್ಮ ಮುಖದಲ್ಲಿ ಒಂದು ಮಂದಹಾಸದ, ಒಂದು ಸಂತೋಷದ ಆಶಾ ಕಿರಣ ಅಂತೂ ಹುಟ್ಟೋದು ಸತ್ಯ. ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತಹ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ಗಳು, ಹೊಸ ಹೊಸ ಮಾಹಿತಿಗಳು, ಹೊಸ ಹೊಸ ಇನ್ಫಾರ್ಮೇಶನ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೂಡ ನೀವು ಪಡ್ಕೋಬಹುದು. ಇಷ್ಟ ಹೇಳ್ತಾ ವೀಕ್ಷಕರೇ, ವಿಡಿಯೋ ನೋಡಿದ ನಂತರ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡಿದಂತಹ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ಇರಬಹುದು. ಮತ್ತು ನಿಮ್ಗೆ ಏನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ನೀವು ಬರೀಬಹುದು. ಇಷ್ಟ ಹೇಳ್ತಾ ವೀಕ್ಷಕರೇ, ದಯವಿಟ್ಟು ಯಾರು ಸ್ಲ್ಯಾಂಗ್ ಅಥವಾ ಕೆಟ್ಟ ಭಾಷೆಯನ್ನು ಬಳಕೆ ಮಾಡಬಾರದು ಎಂಬ ಒಂದು ರಿಕ್ವೆಸ್ಟ್ ಕೂಡ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಬಿಡ್ಕೋತಾ ಇದ್ದೀನಿ ವೀಕ್ಷಕರೇ. ಆದ್ಮೇಲೆ ನಿಮ್ಮ ಸಮಯ ವ್ಯರ್ಥ ಮಾಡದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದಿಂದ ಇನ್ನೇನು ಹೊಸ ವರ್ಷದಲ್ಲಿ ನಮಗೆ ಸಿಗ್ತಾ ಇರುವಂತ ಈ ಅತಿ ದೊಡ್ಡ ಭಾಗ್ಯದ ಮಾಹಿತಿ ನೀಡ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡಿ. ನಮ್ಮ ನೂತನ ಸರ್ಕಾರದಿಂದ ನೂತನ ಮುಖ್ಯಮಂತ್ರಿಯಾದಂತ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಂದ ಈ ಸತತ ಪ್ರಯತ್ನದ ಫಲವಾಗಿ ಹೊಸ ವರ್ಷದಲ್ಲಿ ಸಿಗ್ತಾ ಇರುವಂತ 7th ಪೇ ಕಮಿಷನ್ ನ ಒಂದು ಭಾಗ್ಯದ ಮಾಹಿತಿ ನಾನು ಸರಳವಾಗಿ ಸ್ಟೆಪ್ ಬೈ ಸ್ಟೆಪ್ ಸಮಗ್ರವಾಗಿ ಮಾಹಿತಿ ನೀಡ್ತಾ ಇದ್ದೀನಿ. ಹಾಗಾದ್ರೆ ನಾನು ಹೇಳ್ತಾ ಹೋಗ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಮತ್ತೊಮ್ಮೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. 7th ಪೇ ಕಮಿಷನ್ ಫಿಟ್ಮೆಂಟ್ ಟೇಬಲ್, ಎಕ್ಸ್ಪೆಕ್ಟೆಡ್ ಫಿಟ್ಮೆಂಟ್ ಟೇಬಲ್ 2024 ಕರ್ನಾಟಕದಲ್ಲಿ ನಮ್ಮ ನೌಕರರಿಗೆ ಬದಲಾವಣೆ ಆಗುವಂತಹ ಒಂದು ವೇತನದ ಸಮಗ್ರ ಲೆಕ್ಕಾಚಾರದ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. ಬಹಳಷ್ಟು ಮುಖ್ಯವಾದ ಮಾಹಿತಿಯಾಗಿರುತ್ತೆ. ಇಲ್ಲಿ ಟೇಬಲ್ ನಂಬರ್ 30 ಮುಖಾಂತರ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನೋಡಿದ್ರೆ ರಿಯಲಿ ನೀವು ಸರ್ಪ್ರೈಸ್ ಆಗುವುದಂತೂ ಗ್ಯಾರಂಟಿ ಅಂತ. ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ 5ನೇ ವೇತನ ಆಯೋಗದಲ್ಲಿ ಇದ್ದಂತ ಒಂದು ಮೂಲ ವೇತನ 11,600 ರೂಪಾಯಿ ಇನ್ಕ್ರಿಮೆಂಟ್ ವಾರ್ಷಿಕ ಬಡ್ತಿಯಾಗಿ 11,600 ರಿಂದ 200 ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ. ಮತ್ತೆ 12,000 ರೂಪಾಯಿಗೆ ಬಂದಾಗ 250 ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ, 300 ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ, 350 ರೂಪಾಯಿ ಆಗುತ್ತೆ, 400 ಆಗುತ್ತೆ, 450, 500 ಆಗುತ್ತೆ. ಈ ತರ 11,600 ರಿಂದ 21,000ಕ್ಕೆ ಬಂದು ನಿಂತಾಗ ಇದು ನಮ್ಮ 7ನೇ ವೇತನ ಆಯೋಗದಲ್ಲಿ 21,400 ರಿಂದ 42,000ಕ್ಕೆ ಬದಲಾಗುತ್ತೆ. ಅಂದ್ರೆ 11,600 ಹೋಗಿ 21,400 ಆಗುತ್ತೆ, 21,000 ಹೋಗಿ 42,000 ಆಗುತ್ತೆ. ಡಬಲ್ ಆಗುತ್ತೆ ವೀಕ್ಷಕರೇ 5ರಿಂದ 6ನೇ ವೇತನ ಆಯೋಗದಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ನೌಕರರಿಗೆ ಒಂದು ಅದ್ಭುತವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಅದೇನಂದ್ರೆ ಇಲ್ಲಿ 5ನೇ ವೇತನ ಆಯೋಗದಿಂದ 6ನೇ ವೇತನ ಆಯೋಗದಲ್ಲಿ ನಿಮ್ಮ ಮೂಲ ವೇತನ ಯಾವ ರೀತಿ ಡೆವಲಪ್ಮೆಂಟ್ ಆಯ್ತು. ಇಲ್ಲಿ 12,000 ರೂಪಾಯಿ ಹೋಗಿ 21,400 ರೂಪಾಯಿಗೆ ಬದಲಾಗುತ್ತೆ. ನೋಡಿ ವೀಕ್ಷಕರ, ಪ್ರತಿ ಒಂದು ಮೂಲ ವೇತನದ ಹೆಜ್ಜೆ ಹೆಜ್ಜೆಯಲ್ಲಿ ನೀವು ಗಮನಿಸಬಹುದು ಒಂದು 70 ರಿಂದ 85% ಒಂದು ಮೂಲ ವೇತನದಲ್ಲಿ ಹೈಕ್ ಆಗಿರುತ್ತೆ 5ರಿಂದ 6ನೇ ವೇತನ ಆಯೋಗದ ಬದಲಾವಣೆಯಲ್ಲಿ. ಈ 5ರಿಂದ 6ನೇ ವೇತನ ಆಯೋಗದ ಬದಲಾವಣೆ ಅನುಷ್ಠಾನಕ್ಕೆ ತಂದಿದ್ದು ಸಿದ್ದರಾಮಯ್ಯನವರು ಆಗಿನ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ. ಈಗ 6ರಿಂದ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ನಮ್ಮ ಸಿದ್ದರಾಮಯ್ಯನವರು ಸತತವಾಗಿ 2 ಬಾರಿ ವೇತನ ಆಯೋಗ ಮಂಡಿಸಿದ ಖ್ಯಾತಿಗೆ ಪಾತ್ರರಾಗುವುದು ಒಂದು ಸತ್ಯದ ಒಂದು ಸಂತಸದ ಸುದ್ದಿಯಾಗಿರುತ್ತೆ.
ಇದು ನಿಮ್ಮೆಲ್ಲರ ಒಂದು ಹೆಮ್ಮೆಯ ವಿಷಯ ಆಗಿರುತ್ತೆ ವೀಕ್ಷಕರೇ. ಈಗ ನಮ್ಮ ನೌಕರರ ಒಂದು ಮೂಲ ವೇತನ 21,400 ರೂಪಾಯಿ ಇದ್ರೆ ತುಟ್ಟಿ ಭತ್ಯೆ 38.75%ಗೆ 8,793 ರೂಪಾಯಿ ಸಿಗ್ತಾ ಇದೆ. ಈ ತುಟ್ಟಿ ಭತ್ಯೆ ಮತ್ತು ಮೂಲ ವೇತನವನ್ನು ಗಮನಿಸಿದಾಗ ಎಕ್ಸ್ಪೆಕ್ಟೆಡ್ ಸ್ಯಾಲರಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ನಿಮ್ಮೆಲ್ಲರ ಬೇಡಿಕೆಯಂತೆ ಎಷ್ಟು ವೇತನ ಆಗಲಿದೆ ಎಂಬ ಪ್ರಶ್ನೆಗೆ 39,248 ರೂಪಾಯಿ ಒಂದು ಸ್ಯಾಲರಿಯಾಗಿ ಕನ್ವರ್ಟ್ ಆಗುವ ಸಾಧ್ಯತೆ ಇದೆ. ಅದೇ ರೀತಿ 12,250 ರೂಪಾಯಿಯಿಂದ 21,900ಕ್ಕೆ ಬದಲಾದಲ್ಲಿ 8,486 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ ನಿಮ್ಮೆಲ್ಲರ ಬೇಡಿಕೆಯಂತೆ ವೇತನ ಜಾರಿಯಾದರೆ ನಮಗೆ ಸಿಗುವಂತಹ ಒಂದು ಮೂಲ ವೇತನ 40,165 ರೂಪಾಯಿ. ವೀಕ್ಷಕರೇ, ಇಲ್ಲಿ ಕೊಟ್ಟಿರುವಂತಹ ಹೊಸ ಮೂಲ ವೇತನದ ಲೆಕ್ಕಾಚಾರ, ಇಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್, ಒಂದು ಸ್ಟ್ಯಾಂಡರ್ಡ್ ಡಿಜಿಟ್ಗೆ ಕನ್ವರ್ಟ್ ಮಾಡಿ ಕೊಡುವ ಸಾಧ್ಯತೆ ಇರುತ್ತೆ. ಅದೇ ರೀತಿ 12,500ದಿಂದ 22,400ಕ್ಕೆ ಬದಲಾಗುತ್ತೆ. 8,680 ರೂಪಾಯಿ ತುಟ್ಟಿ ಭತ್ಯೆ 38.75ಗೆ ಸಿಗ್ತಾ ಇದೆ. ಹಿಂದೆ 31 ಇತ್ತು, 35 ಇತ್ತು, ಈಗ 38.75%ಗೆ ಸಿಗ್ತಾ ಇದೆ. ಈ ಸದ್ಯದ ಮೂಲ ವೇತನ ಮತ್ತು ತುಟ್ಟಿ ಭತ್ಯೆಯನ್ನು ಆಧಾರದಲ್ಲಿಟ್ಟುಕೊಂಡು ಸೂತ್ರದೊಂದಿಗೆ ವಿಲನಗೊಳಿಸಿ ಮಿಲನ ಮಾಡಿದಾಗ 41,000 ಚಿಲ್ಲರೆ ಮೊತ್ತ ನ್ಯೂ ಬೇಸಿಕ್ ಆಗಿ ಪರಿವರ್ತನೆ ಆಗುವ ದಟ್ಟ ಲಕ್ಷಣಗಳು ಕಾಣ್ತಾ ಇದೆ. 12,750ರಿಂದ 22,400ಕ್ಕೆ ಬದಲಾಗುತ್ತೆ. ಇಲ್ಲಿ ಕೂಡ 8,680 ರೂಪಾಯಿ ಒಂದು ತುಟ್ಟಿ ಭತ್ಯೆ ಸಿಗ್ತಾ ಇದೆ. 41,082 ರೂಪಾಯಿ ಆಗಿ ಪರಿವರ್ತನೆ ಆಗುವುದು ಸತ್ಯ ಅಂತಾನೆ ಹೇಳ್ಬೋದು. 5ನೇ ವೇತನ ಆಯೋಗದಲ್ಲಿ 13,000 ರೂಪಾಯಿ ಇದ್ದಿದ್ದು 22,950ಕ್ಕೆ ಬದಲಾದಲ್ಲಿ ಈ ಬದಲಾದ ಮೊತ್ತಕ್ಕೆ 8,893 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. 42,000 ಚಿಲ್ಲರೆ ಮೊತ್ತ ಒಂದು ನ್ಯೂ ಬೇಸಿಕ್ ಆಗಿ ಪರಿವರ್ತನೆ ಆಗುವ ಸಾಧ್ಯತೆಗಳು ತುಂಬಾ ಇದೆ ಅಂತಾನೆ ಹೇಳ್ಬೋದು. 13,300 ರೂಪಾಯಿಯಿಂದ 23,500ಕ್ಕೆ ಬದಲಾದಲ್ಲಿ 9,106 ರೂಪಾಯಿ ತುಟ್ಟಿ ಭತ್ಯೆ 38.75ಗೆ ಸಿಗ್ತಾ ಇದೆ. ಈಗ ಈ ಮೂಲ ವೇತನ ತುಟ್ಟಿ ಭತ್ಯೆಯನ್ನು ಗಮನಿಸಿದಾಗ ಒಂದು ಪ್ರಿಡಿಕ್ಷನ್ ಅಥವಾ ಒಂದು ಪ್ರೀ ಅಸಂಪ್ಷನ್ ಮಾಡಬಹುದಾದ ಒಂದು ಹೊಸ ಮೂಲ ವೇತನ ನಮ್ಮ ನೌಕರರ ಸಂಘದ ಬೇಡಿಕೆಯಂತೆ ನಿಮ್ಮೆಲ್ಲರ ಬೇಡಿಕೆಯಂತೆ 49,099 ರೂಪಾಯಿ ಆಗುವ ಸಾಧ್ಯತೆಗಳು ತುಂಬಾ ಇದೆ ಅಂತ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ಟೇಬಲ್ ನಂಬರ್ 13ನಲ್ಲಿ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವ ಅಂಕಿಅಂಶಗಳು, ಡೇಟಾಗಳನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ, ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕೂಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದ್ರೂ ವ್ಯತ್ಯಾಸ ಅಥವಾ ಬದಲಾವಣೆಯಾದರೆ ಅದು ಸರ್ಕಾರ ನಿಗದಿಪಡಿಸುವಂತ ಅಥವಾ ನಿರ್ಧಾರ ಮಾಡುವಂತ ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ಚೂರು ವ್ಯತ್ಯಾಸ ಆದರೆ ಮಾತ್ರ ಡೇಟಾ ಅಲ್ಟರ್ ಆಗುವ ಸಾಧ್ಯತೆ ಇರುತ್ತೆ. ಅದರ್ವೈಸ್ ಡೇಟಾ ರಿಮೇನ್ಸ್ ಆಸ್ ಇಟ್ ಇಸ್ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇಷ್ಟ ಹೇಳ್ತಾ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನಿಮ್ಮ ಮೂಲ ವೇತನದ ಸರದಿ ಬಂದಲ್ಲಿ ದಯವಿಟ್ಟು ಪಾಸ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಟ್ಟು ಕೂಡ ನಿಮ್ಮ ಬಿಡುವಿನ ಸಮಯದಲ್ಲಿ ನೋಡ್ಕೋಬಹುದು ಅಂತ ಹೇಳ್ತಾ, ಮುಂದಿನ ಒಂದು ಮೂಲ ವೇತನ 13,600 ರೂಪಾಯಿಯಿಂದ 24,050ಕ್ಕೆ ಬದಲಾದಲ್ಲಿ 9,319 ರೂಪಾಯಿ ತುಟ್ಟಿ ಭತ್ಯೆ. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ 44,108 ರೂಪಾಯಿ ಸ್ಯಾಲರಿಯಾಗಿ ಮೂಲ ವೇತನವಾಗಿ ಬದಲಾಗುವ ಸಾಧ್ಯತೆ ಇದೆ. 13,900ರಿಂದ 24,600ಕ್ಕೆ ಬದಲಾದಲ್ಲಿ 9,500 ಚಿಲ್ಲರೆ ಮೊತ್ತ ಅಂದ್ರೆ 9,533 ರೂಪಾಯಿ ತುಟ್ಟಿ ಭತ್ಯೆ ಸಿಗ್ತಾ ಇದೆ. 45,116 ರೂಪಾಯಿ ನ್ಯೂ ಬೇಸಿಕ್ ಹೊಸ ಮೂಲ ವೇತನವಾಗಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು. 14,200 ರೂಪಾಯಿಯಿಂದ 25,200ಕ್ಕೆ ಬದಲಾದಲ್ಲಿ 9,765 ರೂಪಾಯಿ ತುಟ್ಟಿ ಭತ್ಯೆ. ಇವೆಲ್ಲವನ್ನು ಗಮನಿಸಿದಾಗ 46,217 ರೂಪಾಯಿ ಹೊಸ ಮೂಲ ವೇತನವಾಗಿ ನ್ಯೂ ಬೇಸಿಕ್ ಸ್ಯಾಲರಿಯಾಗಿ ಪರಿವರ್ತನೆ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ಬೋದು. ಅದೇ ರೀತಿ 14,550ರಿಂದ 25,800ಕ್ಕೆ ಪರಿವರ್ತನೆ ಆದಲ್ಲಿ 9,998 ರೂಪಾಯಿ ಒಂದು ಡಿಎ ಸಿಗ್ತಾ ಇದೆ. 25,800 ಮತ್ತು ಈ ಡಿಎ ಅನ್ನು ಗಮನಿಸಿದಾಗ 47,317 ರೂಪಾಯಿ ಒಂದು ನ್ಯೂ ಬೇಸಿಕ್ ಹೊಸ ಮೂಲ ವೇತನ ನಮ್ಮ 7ನೇ ವೇತನ ಆಯೋಗದಲ್ಲಿ ಹೊಸ ವರ್ಷದಲ್ಲಿ ಸಿಗುವ ಸಾಧ್ಯತೆ ಇದೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ನೌಕರರ ಸಂಘವು 7ನೇ ವೇತನ ಆಯೋಗಕ್ಕೆ ಬಹಳಷ್ಟು ಬೇಡಿಕೆ ಇಟ್ಟಿದೆ. ಅದರಲ್ಲಿ ಒಂದು ಬಹುದಿನದ ಬೇಡಿಕೆ, ಒಂದು ಪ್ರಮುಖ ಬೇಡಿಕೆ ಏನಂದ್ರೆ ನಮ್ಮ ವೇತನವನ್ನು ನಮ್ಮ ಪಕ್ಕದ ರಾಜ್ಯದ ಆಂಧ್ರ, ತಮಿಳುನಾಡು, ಕೇಂದ್ರದ ಮಾದರಿಯಲ್ಲಿ ನಮಗೆ ಸಿಗಬೇಕು ಅನ್ನೋದು. ಅದು ನಮಗೆ ಸಿಕ್ಕರೆ ನಮಗೆ ಒಂದು ಅತಿ ದೊಡ್ಡ ಭಾಗ್ಯವಾಗಿ ಕನ್ವರ್ಟ್ ಅಥವಾ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ವೀಕ್ಷಕರೇ, 14,900ರಿಂದ 26,400ಕ್ಕೆ ಬದಲಾವಣೆ ಆದಲ್ಲಿ ಈ ಬದಲಾವಣೆ ಮೊತ್ತಕ್ಕೆ 10,230 ರೂಪಾಯಿ ತುಟ್ಟಿ ಭತ್ಯೆ.
7ನೇ ವೇತನ ಆಯೋಗದಲ್ಲಿ 48,418 ರೂಪಾಯಿ ನ್ಯೂ ಬೇಸಿಕ್ ಆಗಿ ಸಿಗುವ ಸಾಧ್ಯತೆಗಳು ಕೂಡ ಅಷ್ಟೇ ಸತ್ಯ ಅಂತಾನೆ ಹೇಳ್ಬೋದು. 15,250 ರೂಪಾಯಿ 5ನೇ ಆಯೋಗದ ಮೂಲ ವೇತನ 27,000ಕ್ಕೆ 6ನೇ ವೇತನ ಆಯೋಗಕ್ಕೆ ಬದಲಾಗುತ್ತೆ. 27,000 ರೂಪಾಯಿಗೆ ಮೂಲ ವೇತನಕ್ಕೆ 10,462 ರೂಪಾಯಿ ಒಂದು ತುಟ್ಟಿ ಭತ್ಯೆ 38.75% ಸಿಗ್ತಾ ಇದೆ. ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಒಂದು ಲೆಕ್ಕಾಚಾರ ಮಾಡಿದಾಗ 49,500 ಚಿಲ್ಲರೆ ಮೊತ್ತ ಒಂದು ಹೊಸ ಮೂಲ ವೇತನವಾಗಿ ಬದಲಾವಣೆ ಆಗಬಹುದೆಂಬ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. 15,600ರಿಂದ 27,650ಕ್ಕೆ ಬದಲಾಗುತ್ತೆ. ಈ 27,650 ರೂಪಾಯಿ ಈಗ GPTR ಅಭ್ಯರ್ಥಿಗಳು ಮತ್ತು FDA ಅಭ್ಯರ್ಥಿಗಳ ಪ್ರಾರಂಭಿಕ ಒಂದು ಮೂಲ ವೇತನ ಆಗಿರುತ್ತೆ. ಇದಕ್ಕೆ 10,714 ರೂಪಾಯಿ ಡಿಯರ್ನೆಸ್ ಅಲವನ್ಸ್ ಆಗಿ ಸಿಗ್ತಾ ಇದೆ. ಒಂದು ಹೊಸ ಮೂಲ ವೇತನ ಎಷ್ಟಾಗಲಿದೆ ಎಂಬ ಪ್ರಶ್ನೆಗೆ 50,710 ರೂಪಾಯಿಯಾಗಿ ಬದಲಾವಣೆ ಆಗುವ ಸನ್ನಿವೇಶಗಳು ಉದ್ಭವ ಆಗಬಹುದು. 16,000ದಿಂದ 28,300ಕ್ಕೆ ಬದಲಾವಣೆಯಾದಲ್ಲಿ 10,966 ರೂಪಾಯಿ ತುಟ್ಟಿ ಭತ್ಯೆ, 51,902 ರೂಪಾಯಿ ಹೊಸ ಮೂಲ ವೇತನ ಆಗುವ ಸಾಧ್ಯತೆ ಇದ್ರೆ, ಅದೇ ರೀತಿ ಮುಂದಿನ ಒಂದು ಮೂಲ ವೇತನ 16,400 ರೂಪಾಯಿ 5ನೇ ವೇತನ ಆಯೋಗದಲ್ಲಿ. 6ನೇ ವೇತನ ಆಯೋಗದಲ್ಲಿ ಜಂಪ್ ಆಗುವುದು 28,950ಕ್ಕೆ. ಈಗ 6ನೇ ವೇತನ ಆಯೋಗದಲ್ಲಿ 28,950 ರೂಪಾಯಿ ಮೂಲ ವೇತನ ನ್ಯೂ ಬೇಸಿಕ್ ಹೊಸ ಬದಲಾಗಿರುವ ಬೇಸಿಕ್ ಪಡೆಯುತ್ತಿರುವ ನಮ್ಮ ನೌಕರರಿಗೆ 11,218 ರೂಪಾಯಿ ತುಟ್ಟಿ ಭತ್ಯೆ ಡಿಯರ್ನೆಸ್ ಅಲವನ್ಸ್ ಆಗಿ ಸಿಗ್ತಾ ಇದೆ. 53,094 ರೂಪಾಯಿ ನ್ಯೂ ಬೇಸಿಕ್ ಆಗಿ ಸಿಗುವ ಎಲ್ಲಾ ಸಾಧ್ಯತೆಗಳು ಇದೆ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಿದಂತ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡ್ತಾ ಇರಿ. ಹೀಗೆ ವಿಡಿಯೋ ನೋಡ್ತಾ ಇರಿ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ವೀಕ್ಷಕರೇ, ನಮ್ಮ ಕರುನಾಡಿನಲ್ಲಿ ಹೊಸ ವರ್ಷದಲ್ಲಿ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವ ಅಂಕಿಅಂಶಗಳು, ಡೇಟಾಗಳು, ಚಾರ್ಟ್ಗಳನ್ನು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಡೇಟಾ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ. ಇಲ್ಲಿ ಕ್ರಾಸ್ ವೆರಿಫಿಕೇಶನ್ ಅಂದ್ರೆ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡಿದಂತ ಮಾಹಿತಿ ಎಷ್ಟು ನಿಜ, ನೈಖರತೆ, ಪ್ರಖರತೆ, ಸ್ಪಷ್ಟತೆಯಿಂದ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ತಿಳ್ಕೋಬಹುದು. ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ನೀಡ್ತಾ ಇರಿ. ಒಳ್ಳೆ ಮಾಹಿತಿ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.